ನಿನ್ನಲ್ಲಿರ್ತಕ್ಕಂಥ ಕೋಪನೇ ನಿನ್ನನ್ನು ಹಾಳು ಮಾಡ್ತಾ ಇದೆ. ಕೋಪ ಇದ್ದಾಗ ಬಾಯಲ್ಲಿ ಕೆಟ್ಟ ಮಾತು ಬರುತ್ತೆ. ಪ್ರೀತಿಯಿಂದ ಇದ್ದಾಗ ಯಾವತ್ತಾರು ಕೆಟ್ಟ ಮಾತು ನುಡಿದಿದ್ದೀರಾ? ಕೋಪದಿಂದ ನಿಮಗೆ ನಷ್ಟ. ಪ್ರೀತಿಯಿಂದ ಸಾಧಿಸಿದ್ರೆ ಹೆಚ್ಚು, ಕೋಪದಿಂದ ಸಾಧಿಸಿದ್ದು ಹೆಚ್ಚು. ನೀವು ಕೋಪವಾಗಿರ್ಬೇಕಾದ್ರೆ ನಿಮ್ ಫೋಟೋನ ನೀವೇ ಹಿಡಿದು ನೋಡಿ ಹೇಗಿರ್ತೀರಾ ಅಂತೇಳಿ. ನರನಾಡಿಗಳೆಲ್ಲ ಹಿಂಗಿರಲ್ಲ, ಕೂದಿತಾ ಇರ್ತವೆ. ನೀನ್ ಏನೇನು ಬಿತ್ತಿದ್ಯಾ ಅದನ್ನು ಕೊಯ್ಬೇಕು. ನಾವು ಯಾವ ಜಾತಿ? ಪವಿತ್ರ ಜಾತಿ. ಕರ್ತನಿಗೆ ಮಹಿಮೆಯಾಗಲಿ. ಹಲ್ಲೆಲೂಯಾ, ಆಮೆನ್. ಇವತ್ತು ನಾನು ನಿಮ್ಮ ಮಧ್ಯದಲ್ಲಿ ಒಂದು ವಿಶೇಷವಾದ ಕಾರ್ಯವನ್ನು ಕುರಿತು ಮಾತಾಡ್ತೇನೆ. ಅನೇಕರ ಜೀವನದಲ್ಲಿ ಕಷ್ಟ, ದುಃಖ, ಅನೇಕರ ಮನಸ್ಸಿನಲ್ಲಿ ಒಂದು ಜ್ವಾಲೆ ಕುದಿತಾ ಇರ್ತದೆ. ಈ ಜ್ವಾಲೆಯಿಂದ, ಈ ಬೆಂಕಿಯಿಂದ ಬಾಳು ಹಾಳಾಗೋಗ್ತದೆ. ಈ ಜ್ವಾಲೆಯನ್ನು ನಾವು ನಿಯಂತ್ರಿಸಬೇಕು. ಈ ಜ್ವಾಲೆಯನ್ನು ನಾವು ತೆಗೆದು ಹಾಕಬೇಕು. ಇದನ್ನು ನಾವು ತೆಗೆದು ಬಿಡಬೇಕು. ನಾನು ಹೇಳ್ತಕ್ಕಂಥ ಈ ಒಂದು ಶೀರ್ಷಿಕೆಯಿಂದ ಅನೇಕರ ಬಾಳು ಕೆಟ್ಟೋಗಿದೆ. ಅನೇಕರ ಹಲ್ಲೆಲೂಯಾ ಬಾಂಧವ್ಯ, ಕುಟುಂಬ, ನೆಂಟರು ಎಲ್ಲರೂ ದೂರ ಹೋಗಿದ್ದಾರೆ. ಆ ಕಾರ್ಯ ಏನೆಂಬುದು ನಿಮಗೆ ಹೇಳ್ತೇನೆ. ಹಲ್ಲೆಲೂಯಾ. ಅನೇಕರು ಇದಿರುತ್ತೆ, ಇದು ಯಾವಾಗ ಹೊರಗಡೆ ಬರುತ್ತೆ, ಯಾವಾಗ ಬರಲ್ಲ ಅಂತ ಗೊತ್ತಿಲ್ಲ. ಹಲ್ಲೆಲೂಯಾ. ಆದರೆ ಇದರಿಂದ ಬರ್ತಕ್ಕಂಥ ಅನಾಹುತಗಳು ಏನು, ಇದರಿಂದ ಬರ್ತಕ್ಕಂಥ ಕಷ್ಟಗಳು ಏನು ಎಂಬುದು ನಾವು ತಿಳ್ಕೊಂಡಾಗ ಕರ್ತನ ಮಕ್ಕಳಲ್ಲಿ ಇರ್ತಕ್ಕಂಥವರಿಗೆ ಈ ಗುಣ ಇರಬಾರದು. ಹಲ್ಲೆಲೂಯಾ. ಹಾಗಾಗಿ ಅದರ ಶೀರ್ಷಿಕೆ ಏನು? ಕೋಪ. ಏನ್ ಹೇಳಿ? ಕೋಪ. ಇವತ್ತು ಕೋಪದಿಂದ ಎಷ್ಟು ಕುಟುಂಬಗಳು ಹಾಳಾಗಿದೆ. ಇವತ್ತು ಕೋಪದಿಂದ ಎಷ್ಟು ಜನಗಳಿಗೆ BP ಬಂದಿದೆ, ಬ್ಲಡ್ ಪ್ರೆಷರ್ ಬಂದಿದೆ. ಎಷ್ಟು ಜನರು ಇವತ್ತು ಕೋಪದಿಂದ ಎಷ್ಟು ಜನ ಜೈಲಿಗೆ ಹೋಗಿದ್ದಾರೆ, ಎಷ್ಟು ಜನ ವಿವಾಹ ವಿಚ್ಛೇದನ ತಗೊಂಡಿದ್ದಾರೆ, ಎಷ್ಟು ಜನ ಕೊಲೆಗಾರರಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಕೋಪ. ಕೋಪ. ಹಲ್ಲೆಲೂಯಾ, ಆಮೆನ್. ಆ ಕೋಪ ಅವನನ್ನು ಕೋತಿಯಾಗಿ ಮಾಡ್ಬಿಡ್ತದೆ. ಹಲ್ಲೆಲೂಯಾ, ಆಮೆನ್. ಹಾಗಾಗಿ ಹೇಳ್ತಾರೆ, ಕೋಪ ಅವನನ್ನು ಕೊಲೆಗಾರನಾಗಿ ಮಾಡ್ಬಿಡ್ತದೆ. ಹಲ್ಲೆಲೂಯಾ. ಕೋಪ ಅವನ ಕುಟುಂಬವನ್ನ ಹಾಳು ಮಾಡ್ತದೆ. ಹಲ್ಲೆಲೂಯಾ, ಆಮೆನ್. ಹಾಗಾಗಿ ನಾವು ಆ ಕೋಪವನ್ನ ನಾವು ನಿಯಂತ್ರಿಸಬೇಕು. ನಾವು ಕರ್ತನ ಮಕ್ಕಳಿಗೆ ದೇವರು ಕೊಡ್ತಕ್ಕಂಥ ಆಜ್ಞೆ ಏನು? ಪ್ರಸಂಗಿಯಲ್ಲಿ 7:9 ನಾವು ಓದುವಾಗ ದೇವರ ವಾಕ್ಯ ಹೀಗೆ ಹೇಳ್ತದೆ, ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡದಿರಲಿ, ಕೋಪಕ್ಕೆ ಮೂಢರ ಎದೆಯೇ ನೆಲೆ. ಹಲ್ಲೆಲೂಯಾ. ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡದಿರಲಿ. ಹಲ್ಲೆಲೂಯಾ. ಕರ್ತನ ಮಕ್ಕಳಿಗೆ ದೇವರು ಹೇಳ್ತಕ್ಕಂಥ ಆಜ್ಞೆ, ಕಮಾಂಡ್ಮೆಂಟ್. ಹಲ್ಲೆಲೂಯಾ. ಏನ್ ಹೇಳ್ತಾರೆ? ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡಬಾರದು. ಹಲ್ಲೆಲೂಯಾ, ಆಮೆನ್. ಆತುರದಿಂದ ಅಪಘಾತ, ಆತುರದಿಂದ ನಷ್ಟ. ಹಲ್ಲೆಲೂಯಾ, ಆಮೆನ್. ಅದಕ್ಕೆ ಹೇಳ್ತಿದ್ದಾರೆ, ನೀನು ಯಾವ ಕೋಪಕ್ಕೆ ಮಾತ್ರ ನೀನು ಅವಸರ ಪಡಬಾರದು. ಕೋಪ ಬಂದ್ರೆ ನೀನು ಮೂರ್ಖ. ಹಲ್ಲೆಲೂಯಾ. ಆ ವಾಕ್ಯ ಹೇಳ್ತದೆ, ಮೂಢನ ಎದೆಯಲ್ಲಿ ಕೋಪದ ನೆಲೆ. ಹಾಗಾದ್ರೆ ಕೋಪ ಎಲ್ಲಿದೆ ಅವನು ಮೂಢ. ಕರ್ತನ ಮಕ್ಕಳಿಗೆ ನೋಡಿ, ಎಲ್ಲಾ ಕೋಪಗಳು ಪಾಪವಲ್ಲ, ಎಲ್ಲಾ ಕೋಪಗಳು ಶಾಪವಲ್ಲ. ಅದ್ರಲ್ಲಿ ಒಳ್ಳೆ ಕೋಪನೂ ಇದೆ, ಕೆಟ್ಟ ಕೋಪನೂ ಇದೆ. ಎಲ್ಲಾ ಕೆಟ್ಟ ಕೋಪಗಳು ಪಾಪವೇ. ನಾನು ಹೇಳಿದ್ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಎಷ್ಟು ನನಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ, ಆಮೆನ್. ಕೋಪದಿಂದ ಅನೇಕರು ಏನೇನೋ ನಷ್ಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮನ್ನ ನೀವು ಆಲೋಚನೆ ಮಾಡಿ ನೋಡಿ. ಕೋಪದಿಂದ ಎಷ್ಟು ಜನ ಅನೇಕ ದಿನ ನಿದ್ರೆನೇ ಮಾಡಿಲ್ಲ. ಕೊಲೋಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತದೆ, ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಹಲ್ಲೆಲೂಯಾ. ಕೋಪದಿಂದ ಏನ್ ಬರುತ್ತೆ? ಬಾಯಲ್ಲಿ ಕೆಟ್ಟ ಮಾತು ಬರುತ್ತೆ. ನೀವು ಒಳ್ಳೆಯವರಾಗಿ ಪ್ರೀತಿಯಿಂದ ಇದ್ದಾಗ ಯಾವತ್ತಾರು ಕೆಟ್ಟ ಮಾತು ನುಡಿದಿದ್ದೀರಾ? ಇಲ್ಲ. ಕೋಪದಿಂದ ಇದ್ದಾಗ, ರೋಷದಿಂದ ಇದ್ದಾಗ, ಕ್ರೋಧದಿಂದ ಇದ್ದಾಗ, ಕೋಪ ಕ್ರೋಧವನ್ನು ಉಂಟು ಮಾಡ್ತದೆ. ಹಲ್ಲೆಲೂಯಾ, ಆಮೆನ್. ಕೋಪದಿಂದ ಅವನು ಏನನ್ನು ಹೊಡಿತಾನೆ, ಏನು ಮಾಡ್ತಾ ಇದ್ದ ಅವನಿಗೆ ಗೊತ್ತಾಗಲ್ಲ. ಅದಕ್ಕೆ ಕೋಪ ಬೇಡ. ಇವತ್ತು ಎಷ್ಟು ಜನ ಕೋಪ ಕ್ರೋಧವಾಗಿ ಬದಲಾವಣೆ ಆಗಿ ಆ ಕ್ರೋಧದಿಂದ ಅವನು ಕೊಲೆಗಾರನಾಗಿ ಇವತ್ತು ಎಷ್ಟು ಜನ ಜೈಲಲ್ಲಿದ್ದಾರೆ.
ಎಷ್ಟು ಜನ ತಂದೆ ತಾಯಿನ ಕಳ್ಕೊಂಡಿದ್ದಾರೆ, ಎಷ್ಟು ಜನ ಹೆಂಡತಿನ ಕಳ್ಕೊಂಡಿದ್ದಾರೆ, ಎಷ್ಟು ಜನರ ಕುಟುಂಬ ಬರಿದಾಗಿದೆ ಕೋಪದಿಂದ. ಹಾಗಾಗಿ ದೇವರು ಹೇಳ್ತಾರೆ, ಕೋಪ, ಮತ್ಸರ, ಕ್ರೋಧ ಇವು ನಿಮಗೆ ಬೇಡ, ಇವನ್ನು ವಿಸರ್ಜಿಸಿ ಬಿಡಿರಿ. ಅದರ ಅರ್ಥ ಇದನ್ನ ಬಿಟ್ಟು ಬಿಡ್ರಿ, ಇದು ನಿಮಗೆ ಬೇಡ. ದೇವರ ಮಕ್ಕಳಾದಂತ ನಾವು, ಆಲಯಕ್ಕೆ ಬರ್ತಕ್ಕಂಥ ನಾವು, ಯೇಸುವಿನ ಆರಾಧನೆ ಮಾಡ್ತಕ್ಕಂಥ ನಮಗೆ ಇದು ಬೇಡ, ಇದು ದೂರವಿರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಕೋಪದಿಂದ ನಿಮಗೆ ನಷ್ಟ, ಕೋಪದಿಂದ ನಿಮಗೆ ರೋಗ, ಕೋಪದಿಂದ ನಿಮಗೆ ವೇದನೆ. ಹಲ್ಲೆಲೂಯಾ. ಯಾವುದೋ ಚಿಕ್ಕ ಚಿಕ್ಕ ವಿಷಯಕ್ಕೆ ನಾವು ಕೋಪಗೊಂಡಾಗ ನಮ್ಮ ರಿಲೇಷನ್ಸು ಎಷ್ಟು ಜನ ದೂರ ಇದ್ದಾರೆ ಇವತ್ತು. ಆ ಸಿಡುಕು ಸ್ವಭಾವ ನಮಗೆ ಬೇಡ. ದೇವರು ಹೇಳ್ತಾರೆ, ನಿನಗೆ ಕೋಪ ಬೇಡ, ಇದನ್ನು ವಿಸರ್ಜಿಸಿ ಬಿಡು. ಅದರ ಅರ್ಥ ಇದನ್ನು ಬಿಟ್ಟು ಬಿಡು, ಇದು ನಿನಗೆ ಬೇಡವೇ ಬೇಡ. ಪಕ್ಕದ ಕೈ ಕೊಟ್ಟು ಹೇಳಿ, ಕೋಪ ಬೇಡರಿ. ಹಲ್ಲೆಲೂಯಾ. ಯಾಕೆ? ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯ ಹೇಳ್ತದೆ, ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗಿರುವ ನೀತಿಗೆ ಅನುಕೂಲವಾಗುವುದಿಲ್ಲ. ಆಮೆನ್. ನಿನಗೆ ಆ ಕೋಪ ಇದ್ರೆ ದೇವರು ನಿನಗೆ ಅನುಕೂಲ ಮಾಡ್ಲಿಕ್ಕೆ ಆಗಲ್ಲ, ದೇವರು ನಿನ್ನ ಆಶೀರ್ವಾದ ಮಾಡ್ಲಿಕ್ಕೆ ಆಗಲ್ಲ. ದೇವರು ನಿನಗೆ ಆಶೀರ್ವಾದ ಕೊಡಬೇಕು, ನಿನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ದೇವರ ಆಲೋಚನೆ ಆಗಿರ್ತದೆ. ಆ ಆಲೋಚನೆಗೆ ಅಡ್ಡಿ ನಿನ್ನ ಕೋಪವಾಗಿ ಇರ್ತದೆ. ದೇವರನ್ನು ಆಶೀರ್ವದಿಸಬೇಕು, ಸೇವೆಯಲ್ಲಿ ಉಪಯೋಗಿಸಬೇಕು ಅಂತೇಳಿ ದೇವರ ಆಲೋಚನೆ ಆಗಿರ್ತದೆ. ಹಾಗಾದ್ರೆ ನಿನ್ನ ಕೋಪ ಏನ್ ಮಾಡ್ತದೆ? ಆ ದೇವರ ಆಶೀರ್ವಾದವನ್ನು ಅಡ್ಡಿ ಮಾಡುವಂತದ್ದಾಗಿದೆ. ಆಮೆನ್, ಹಲ್ಲೆಲೂಯಾ, ಆಮೆನ್. ಒಳ್ಳೆ ಮನೆಯಲ್ಲಿ ಒಳ್ಳೆ ಬಿರಿಯಾನಿ, ಪಾಯಸ, ಊಟ ಎಲ್ಲ ಮಾಡಿರ್ತಾರೆ ಮನೆಯಲ್ಲಿ. ನೀವು ಯಾವುದೋ ವಿಷಯದ ಹೊರಗಡೆ ಏನೋ ನಿಮ್ಗೆ ಕೆಲಸ ನಡೆದಿರಲ್ಲ, ಮನೆಯಲ್ಲಿ ಕೋಪದಿಂದ ಬಂದು ಏನಂತೀರಾ? ಆ ಸಿಟ್ಟನ್ನ ಮನೆಯಲ್ಲಿ ತೋರಿಸ್ತೀರಾ. ಅಷ್ಟು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಬಿರಿಯಾನಿ ತಿಪ್ಪೆಗೆ ಹೋಗತ್ತೆ ಕೋಪದಿಂದ. ಕೋಪದಿಂದ. ಹಲ್ಲೆಲೂಯಾ, ಆಮೆನ್. ದೇವರ ವಾಕ್ಯ ಹೇಳ್ತದೆ, ಜ್ಞಾನಯುಕ್ತಿಗಳು 15ರಲ್ಲಿ 1 ವಾಕ್ಯ ಓದುವುದನ್ನು ಕೇಳುವ. ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು, ಬಿರುನುಡಿಯು ಸಿಟ್ಟನ್ನೇರಿಸುವುದು. ಏರಿಸುತ್ತದೆ. ಹಲ್ಲೆಲೂಯಾ, ಆಮೆನ್. ನಾವು ಸಿಟ್ಟಾಗಿ ಮಾತಾಡಿದಾಗ ಏನಾಗತ್ತೆ? ಸೀಮೆಣ್ಣೆಯಲ್ಲಿ ಪೆಟ್ರೋಲ್ ಸುರಿದಾಗೆ. ಹಲ್ಲೆಲೂಯಾ. ಬಿರುನುಡಿ ಬೇಡ, ಬಿರುನುಡಿ ನಮಗೆ ಬೇಡ. ಅದನ್ನು ದೂರ ಮಾಡಿ. ಯಾವುದೇ ವಿಷಯದಲ್ಲೂ ನಿಧಾನ ಮಾತಾಡಿ, ಸೌಮ್ಯದಿಂದ ಮಾತಾಡಿ. ಹಲ್ಲೆಲೂಯಾ, ಆಮೆನ್. ಕೋಪದಿಂದ ಏನನ್ನ ಸಾಧಿಸಿದ್ದೀರಾ? ಪ್ರೀತಿಯಿಂದ ಸಾಧಿಸಿದಿರ ಹೆಚ್ಚು, ಕೋಪದಿಂದ ಸಾಧಿಸಿದ್ದು ಹೆಚ್ಚು. ಹಲೋ, ಹಲ್ಲೆಲೂಯಾ. ಯಾವುದರಿಂದ? ಪ್ರೀತಿಯಿಂದ. ಅದಕ್ಕೆ ದೇವರು ಹೇಳ್ತಾರೆ, ಇದನ್ನ ಮೊದಲು ತೆಗೆದು ಬಿಡಿ. ನಿಮ್ಮ ಬಾಳಿನಲ್ಲಿ ನಷ್ಟ, ನಿಮ್ಮ ಬಾಳಿನಲ್ಲಿ ಆಶೀರ್ವಾದ ಬರದೇ ಇರಲಿಕ್ಕೆ ಕಾರಣ ಇದು ಒಂದು ರೂಟ್ ಕಾಸ್ ಆಗಿದೆ. ಹಲ್ಲೆಲೂಯಾ. ಇದು ಒಂದು ತಪ್ಪಾದ ಬೇರಾಗಿದೆ. ಇದನ್ನ ತೆಗೆದು ಬಿಡಿ. ಹಲ್ಲೆಲೂಯಾ. ಏನೇ ಹೇಳಿದ್ರು ಸಿಡುಕು. ಅದನ್ನ ಏನು ಹೇಳ್ತಾರಂತ ಅರ್ಥ ಮಾಡ್ಕೊಳ್ತಕ್ಕಂಥ ಸಮಾಧಾನ, ಸೌಮ್ಯತೆ, ಸಾವಧಾನ ಅವರಲ್ಲಿ ಇಲ್ಲ. ಹಲ್ಲೆಲೂಯಾ, ಆಮೆನ್. ಹಾಗಾಗಿ ದೇವರು ಹೇಳ್ತಾರೆ, ಮೊದಲು ಈ ಕೋಪದ ಸ್ವಭಾವನ ಬದಲಾವಣೆ ಮಾಡಲಿ, ನಿಮ್ಮ ಹೃದಯ ಬದಲಾವಣೆ ಆಗಲಿ. ಆಗ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬರುವಂತದ್ದಾಗಿದೆ. ಹಾಗಾಗಿ ದೇವರು ಹೇಳ್ತಾರೆ, ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನ ಆರಿಸುತ್ತದೆ, ಬಿರುನುಡಿಯು ಸಿಟ್ಟನ್ನ ಏರಿಸುತ್ತದೆ. ಮೃದುವಾದ ಏನಾಗತ್ತೆ? ಸಿಟ್ಟನ್ನ ತಣ್ಣಗೆ ಮಾಡ್ತದೆ. ಬಿರುನುಡಿ ಏನಾಗತ್ತೆ? ಕಣ್ಣೆಲ್ಲ ಕೆಂಪಗಾಗ್ಬಿಡತ್ತೆ. ಹಿಂಗಿರೋರೆಲ್ಲ ಹೆಂಗಾಗ್ತಾರೆ? ಕೋಪ ಬಂದ್ರೆ ಮುಖ ಕೋತಿ ತರ ಆಗತ್ತಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನೋಡಿ, ನಾನು ಮಾತು ಹೇಳ್ತೀನಿ ಕೇಳಿ. ನೀವು ಕೋಪವಾಗಿರ್ಬೇಕಾದ್ರೆ ನಿಮ್ಮ ಫೋಟೋನ ನೀವೇ ಹಿಡಿದು ನೋಡಿ ಹೇಗಿರ್ತೀರಾ ಅಂತೇಳಿ. ಮನುಷ್ಯ ಏನಾಗಿರ್ತಾನೆ? ಮೃಗ ಆಗ್ಬಿಡ್ತಿರ್ತಾನೆ. ಸಿಂಹ ಆಗ್ತಾನೆ ನೋಡಿ. ಸಿಂಹ ಒಬ್ಬೊಬ್ರು ಕರಡಿ ಆಗ್ಬಿಡ್ತಾರೆ, ಒಬ್ಬೊಬ್ರು ಹಾವು ಆಗ್ಬಿಡ್ತಾರೆ, ಒಬ್ಬೊಬ್ರು ಆನೆ ಆಗ್ಬಿಡ್ತಾರೆ, ಒಬ್ಬರು ಆನೆ ಆಗ್ಬಿಡ್ತು, ಒಬ್ಬೊಬ್ರು ಏನು ಮಾಡಕ್ಕಾಗಲ್ಲ. ಲಾಸ್ಟ್ಗೆ ಗೋಡೆಗೆ ಹೋಗ್ಬಿಟ್ಟು ಬಾಳೆ ಬೇಡ, ಹೆಂಡತಿ ಓಡಿ ಬರ್ತಾಳೆ, ಬೇಡ ಬೇಡ. ನಿಮ್ಮ ಮನೇಲಿ ಎಷ್ಟು ನಡೆದಿದೆಯಲ್ಲ. ಯಾರಿಗೆ? ಆಮೇಲೆ ತಲೆನೋವು, ಅಲ್ಲಿಂದ ತಲೆನೋವು ಸ್ಟಾರ್ಟ್. ತಲೆನೋವಿಗೆ ಒಂದು 60 ಹಾಕು, ಇಲ್ಲ ಬೀಡಿ ಸಿಗರೇಟ್ಗೆ ಅಮೃತಾಂಜನ ಹಾಕೊಂಡು ಹೇಳಿ. ಹಲ್ಲೆಲೂಯಾ. ಇಲ್ಲಾಂದ್ರೆ ತಲೆನೋವು ಬಂದ ತಕ್ಷಣ ಕಾಫಿ ಕುಡಿ. ಕಾಫಿಯಲ್ಲಿ ಸಕ್ಕರೆ ಹೋಗಿ ಹೋಗಿ ಸಕ್ಕರೆ ರೋಗ ಬರೋದು ಎಲ್ಲಿಂದ? ಕೋಪದಿಂದ. ಸ್ಟಾರ್ಟಿಂಗ್ ಎಲ್ಲಿಂದ? ಕೋಪದಿಂದ. ಹಲ್ಲೆಲೂಯಾ. ಕೋಪ ಬಂದಾಗ ಏನಾಗತ್ತೆ? ಅಟ್ಯಾಕ್. ಏನು ಅಟ್ಯಾಕ್? ಹಾರ್ಟ್ ಅಟ್ಯಾಕ್. ಒಂದು ಹಾರ್ಟ್ ಅಟ್ಯಾಕ್ ನಿಮ್ಮನ್ನ ಅಟ್ಯಾಕ್ ಮಾಡ್ತೀರಾ, ನೀವು ಬೇರೆಯವ್ರನ್ನ ಅಟ್ಯಾಕ್ ಮಾಡ್ಬಿಡ್ತೀರಾ ಕೋಪದಲ್ಲಿ. ಆ ಏನೇನು ಅಟ್ಯಾಕ್? ಕೆಲವರು ಟಿವಿನ ಅಟ್ಯಾಕ್ ಮಾಡ್ತಾರೆ, ಕೆಲವರು ತಲೆನ ಅಟ್ಯಾಕ್ ಮಾಡ್ತಾರೆ, ಕೆಲವರು ಪಾತ್ರೆನ ಅಟ್ಯಾಕ್ ಮಾಡಿ ಏನೇನು ಅಟ್ಯಾಕ್ ಮಾಡ್ತಾರೆ, ಕೆಲವರು ಗಾಡಿನ ಒಬ್ಬ ಕಿಕ್ಕು ಹೊಡೆದು ನೋಡ್ತಾನೆ, ಲಾಸ್ಟಿಗೆ ಅದೇನ್ ಮಾಡತ್ತೆ?
ನೀನು ಪ್ಲಗ್ಗು ಇಂಜಿನ್ನು ಎಲ್ಲ ಸರಿಯಾಗಿ ಇಟ್ಕೋ. ಹೌದಾ ಇಲ್ವಾ? ಆ್ಯಕ್ಚುಲಿ ನನ್ನ ಜೀವನದಲ್ಲಿ ಹಾದಿ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಅಷ್ಟೇ, ಸ್ಟಾರ್ಟ್ ಆಗತ್ತೆ, ಲಾಸ್ಟ್ ಜನ ಹೊತ್ತು ಬಿಡೋದು. ಪ್ಲಗ್ ಕರೆಕ್ಟ್ ಇದೆಯಾ, ಎಲ್ಲ ಇದೆಯಾ, ಕರೆಕ್ಟಾಗಿ ಸರ್ವಿಸ್ ಮಾಡಿಕೊಂಡ್ರೆ ಯಾವತ್ತ ನಾನು ಕಾರ್ ಇಟ್ಕೊಂಡಿದ್ದೀನಿ ನೋಡಿ, ಯಾವತ್ತೂ ನಿಲ್ಲಲ್ಲ. ಯಾಕೆ ಹೇಳಿ? ಪಕ್ಕಾ ಸರ್ವಿಸ್ ಇರ್ತದೆ. ಅದರಲ್ಲಿ ಟೈಮ್ ಟು ಟೈಮ್ ಸರ್ವಿಸ್ ಇರುತ್ತೆ. ಹಾಗೆ ನಮ್ಮ ಟೈಮ್ ಟು ಟೈಮ್ ದೇವರ ವಾಕ್ಯ ಸರ್ವಿಸ್ ಆಗ್ತಾ ಇದ್ರೆ ಕೋಪ ಯಾವತ್ತೂ ಬರಲ್ಲ. ಕರಗಳನ್ನು ತಟ್ಟಿ ಕರ್ತನ ಮಹಿಮೆ ಪಡಿಸಿರಿ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಇದರಿಂದ ಎಷ್ಟು ಕುಟುಂಬಗಳಲ್ಲಿ ವೇದನೆ. ಹಲ್ಲೆಲೂಯಾ, ಆಮೆನ್. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಹಾಗಾಗಿ ಹೇಳ್ತಾರೆ ಮೃದುವಾದ ಪ್ರತ್ಯುತ್ತರ. ಹಲ್ಲೆಲೂಯಾ, ಆಮೆನ್. ಅವಸರಪಟ್ಟು ಏನು ಮಾತಾಡಬೇಡಿ, ಎಲ್ಲವನ್ನು ಒಳಗಡೆ ಕಂಟ್ರೋಲ್ ಮಾಡ್ಕೊಂಬಿಡಿ. ಹಲ್ಲೆಲೂಯಾ. 15:18 ಕೋಪಿಷ್ಟನು ವ್ಯಾಜ್ಯವನ್ನೆಬ್ಬಿಸುವನು, ದೀರ್ಘಶಾಂತನು ಜಗಳವನ್ನು ಶಮನಪಡಿಸುವನು. ನೋಡಿ, ಕುಟುಂಬದಲ್ಲಿ ಜಗಳ ಬರೋದು ಯಾಕೆ ಗೊತ್ತಾ? ಯಾವ ವ್ಯಕ್ತಿ ಕೋಪದಲ್ಲಿರ್ತಾನೆ ಅವನಿಂದನೇ ಜಗಳ ಬರೋದು. ಯಾಕೆ? ಅವನಿಗೆ ದುಡಿಯೋಕ್ಕಾಗಲ್ಲ, ಹೊರಗಡೆ ಹೋಗಿ ಜಗಳ ಆಡಲ್ಲ. ಸಿಕ್ಕಿದ ಬಡಪ ಹೆಂಡ್ತಿ ಮಕ್ಕಳು ಒಳಗಡೆ ಹೋಗ್ಬಿಟ್ಟು ಒಂದು ಫೈಲ್ ಹತ್ರ ಮಾತಾಡಲಿ ನೋಡೋಣ, ಆಗೋದಿಲ್ಲ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್. ಹಾಗಾಗಿ ದೇವ್ರು ಹೇಳ್ತಾರೆ, ಏನು ಹೇಳ್ತಾರೆ? ಕೋಪಿಷ್ಟನು ವ್ಯಾಜ್ಯ, ಜಗಳ, ಆರ್ಗ್ಯುಮೆಂಟ್ ಮಾಡೋನು ಯಾರು ಗೊತ್ತಾ? ಕೋಪಿಷ್ಟ. ನಾವು ಇವತ್ತು ನೀವು ವಾಕ್ಯ ಕೇಳ್ತಕ್ಕಂಥ ನೀವು ಇನ್ನು ಮೇಲೆ ನಿಮ್ಮ ಬಾಳಿನಲ್ಲಿ ಕೋಪ ಬರಲೇಬಾರದು. ಕರಗಳನ್ನು ತಟ್ಟಿ ಕರ್ತನ ಮಹಿಮೆ ಪಡಿಸುವ, ಕರಗಳನ್ನು ತಟ್ಟಿ ಕರ್ತನ ಮಹಿಮೆ ಪಡಿಸಿರಿ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಆ ರೀತಿ ಯಾರ ಮೇಲೆ ಕಹಿ ಅಂತ ಭಾವನೆ ಇದ್ರೆ ಏನು ಮಾಡ್ಬೇಕು ಗೊತ್ತಾ? ಆಗಲೇ ಅದನ್ನು ಕ್ಷಮಿಸ್ಬಿಡ್ಬೇಕು. ಹಲ್ಲೆಲೂಯಾ, ಆಮೇಲೆ ಒಳಗಡೆ ಕಹಿ ಒಳಗಡೆ ಇಟ್ಕೊಂಡಿರೋದು, ಮಗ ಬರಲಿ ಮಾಡ್ತೀನಿ, ಒಂದು ತಿಗ್ನಿ ಅವನ ಫಂಕ್ಷನಲ್ಲಿ ಅವ್ನು ಮಾಡ್ತೀನಿ, ಇಟ್ಕೊಂಡಿರ್ತೀನಿ, ಅವ್ನು ಬರಲಿ, ನಾಲ್ಕು ಕಿತ್ತವನು ಕೇಳಲೇಬೇಕು ಮನಸ್ಸೊಳಗೆ ಇಟ್ಕೊಂಡಿರೋದು. ಒಳಗಡೆ ಏನಾಗುತ್ತೆ? ಕುಕ್ಕರು ಬುಸ್ 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 ಬುಸ್. ಅದು ಕರೆಕ್ಟಾಗಿ ಆವಾಗ ಹೊರಗಡೆ ಬಂದಿಲ್ಲ ಅಂದರೆ ಒಂದೇ ಸತಿ ಕುಕ್ಕರ್ ಬಟ, ಆವಾಗ ಬಿಟ್ಬಿಡ್ಬೇಕು. ಅದ್ರ ಅರ್ಥ ಏನು ಗೊತ್ತಾ? ಕ್ಷಮಿಸ್ಬಿಡ್ಬೇಕು. ಅದ್ರ ಅರ್ಥ ಏನು ಗೊತ್ತಾ? ಕ್ಷಮಿಸ್ಬಿಡ್ಬೇಕು. ಹಲ್ಲೆಲೂಯಾ. ಒಳಗಡೆ ಇಟ್ಕೊಂಡಿದ್ರೆ ಒಳಗಡೆ ಆವು ನೋಡಿದ್ರೆ ಅರ್ಥ ಆಗ್ತಾ ಇದೆಯಾ? ಎಷ್ಟು ನನಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವ್ರು ಹೇಳ್ತಾರೆ ಅಂಥ ಕೋಪ ನಮಗೆ ಬೇಡ. ಹಲ್ಲೆಲೂಯಾ. ಎಷ್ಟೋ ಜನ ಆ ಕೋಪದಲ್ಲಿ ನೀವು ನೋಡಬೇಕು, ಚಿಕ್ಕ ಮಕ್ಕಳಿದ್ದಾಗ ತೆಗೆದು ಎಸ್ತು ಬಿಡೋದು. ಈ ಕೋಪದಲ್ಲಿ ಅವನು ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಕೋಪದಲ್ಲಿ ಕೋತಿ ಸ್ವಭಾವ. ಹಲ್ಲೆಲೂಯಾ. ಇವತ್ತಿಂದ ಒಂದು ಕೆಲಸ ಮಾಡಿ, ನಿಮಗೆ ಕೋಪ ಬಂದರೆ ನಿಮ್ಮ ಮೊಬೈಲ್ ಆನ್ ಮಾಡಿ, ಅಲ್ಲೆಲ್ಲಿ ಇಟ್ಬಿಡಿ. ನೀವು ಕೋಪ ಮಾಡಿದಾಗ ಹೇಗಿರ್ತೀರ ನೋಡಿ, ಅದು ಚಿತ್ರ ತಂದಾಕಿ ಇಲ್ಲಿ ಹಾಕ್ತೀನಿ ನಾನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೋಪದಲ್ಲಿ ನಮ್ಮ ಭಾವನೆ, ನಮ್ಮ ಶೈಲಿ ಅಥವಾ ನಮ್ಮ ಮುಖ, ನಮ್ಮ ಕಣ್ಣು ದಪ್ಪ ಆಗದಿರೋರಲ್ಲ, ನೀನು ತೆಗೆದಾಕೊಡ್ತೀನಿ ನೀನು, ಇದೆಲ್ಲ 4 ಗೋಡೆ ಒಳಗಡೆನೆ. ಯಾರು ಹೋಗ್ಬೇಕಾರೆ ಬಸ್ಸಲ್ಲಿ ಎಲ್ಲಾಡಿಕೆ ಹಾಕಿ ಅಂತ ಉಗಿದ್ಬಿಟ್ರೆ, ನನ್ನ ಮಗನೇ ಗೊತ್ತಾಗಲ್ಲ ನಿನಗೆ, ಬೇಡ ಉಗ್ದಿಯಪ್ಪ, ಗಾಡ್ ಬ್ಲೆಸ್ ಯು, ಹೊಸ್ಕಪ್ಪ. ನೀನು ಹೇಳ್ಬೇಕು, ನೀನು ಬಾಯಿ ಒರೆಸ್ಕೊಡ್ಲಾ, ಥ್ಯಾಂಕ್ ಯು ಉಗ್ದಿದ್ದಕ್ಕೆ ಅನ್ಬೇಕು. ನಾನು ಹೇಳ್ತೀನಿ, ನಿಮ್ಮ ಬಾಳು ಅಮೂಲ್ಯವಾದದ್ದು, ನಿಮ್ಮ ಬದುಕು ಅಮೂಲ್ಯವಾದದ್ದು. ನಿಮ್ಮ ನಂಬಿ ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ. ಅವಸರ ಪಡಬೇಡಿ. ನಾನು ಹೇಳಿ ನಿಮ್ಗೆ ಅರ್ಥ ಆಯ್ತರಾ? ಎಷ್ಟು ನನಗೆ ಅರ್ಥ ಆಯ್ತು? ಹಲ್ಲೆಲೂಯಾ. ನೀವು ಹೋಗ್ಬೇಕಾರೆ ಅರಸರು ಯಾವನ ಅಡ್ಡ ಬಂದರೂ ಕೂಡ ಕೋಪ ಮಾಡಬೇಡಿ. ಅವನು ಎಂಥ ವ್ಯಕ್ತಿ ನಿಮ್ಗೆ ಗೊತ್ತಾಗಲ್ಲ. ಹಲ್ಲೆಲೂಯಾ, ಆಮೆನ್. ಅವನು ಎಂಥ ಭಯೋತ್ಪಾದಕ ಅಂತ ಗೊತ್ತಾಗಲ್ಲ. ಅವನಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಸುಮ್ಮನೆ ಇರಿ. ಟಚ್ ಆಯ್ತಾ? ಸಾರಿ ಅಂತೇಳಿ. ನನ್ನ ಬಾಳಿನಲ್ಲಿ ಎಷ್ಟೋ ಸಾರಿ ಅಷ್ಟೇ. ಹಲ್ಲೆಲೂಯಾ. ಹಿಂದ್ಗಡೆ ಟಚ್ ಆಗತ್ತೆ, ಸುಮ್ಮನೆ ಇರ್ತೀವಿ. ಹಲ್ಲೆಲೂಯಾ. ಆಗ ನಾವು ಟಚ್ ಮಾಡಿದಾಗ ಅವರು ಸುಮ್ಮನೆ ಹೋಗ್ತಾರೆ. ನೀನು ಏನೇನು ಬಿತ್ತಿತ್ತೀಯ ಅದನ್ನು ಕೊಯ್ಬೇಕು. ಒಂದು ಹಲ್ಲೆಲೂಯಾ. ಹಾಗಾಗಿ ದೇವ್ರು ಹೇಳ್ತಾರೆ ಕೋಪ ಬೇಡ. ಕೋಪದಿಂದ ನಡೀತಕ್ಕಂಥ ಅನಾಹುತಗಳು ಭಾರಿ ಇದೆ. ಹಾಗಾಗಿ ದೇವ್ರು ಹೇಳ್ತಾರೆ ಈ ಕೋಪ ನಿಮಗೆ ಬೇಡ. ಎಷ್ಟು ಕುಟುಂಬ ನೀವು ಕೋಪದಿಂದ ಎಷ್ಟು ಸಾರಿ ಜಗಳ ಆಡಿದ್ದೀರಾ, ಎಷ್ಟು ವೇದನೆ ಒಳಗಾಗಿದ್ದೀರಾ, ಎಷ್ಟು ಸಾರಿ ಹತ್ತಿದ್ದೀರಾ. ಯಾಕೆ ಗೊತ್ತಾ? ಕೋಪ. ಅದನ್ನು ಬಿಟ್ಕೊಡಿ. ಕೆಟ್ಟು ಹೋಗತಕ್ಕಂಥವನು ಬಿಟ್ಟು ಕೊಡುವುದಿಲ್ಲ. ಒಂದು ಹಲ್ಲೆಲೂಯಾ. ಕರಗಳನ್ನು ತಟ್ಟಿ ಕರ್ತನ ಮಹಿಮೆ ಪಡಿಸಿರಿ. ಹಾಗಾಗಿ ಹೇಳ್ತಾರೆ ಕೋಪ ನಿಮಗೆ ಬೇಡ. ಹಲ್ಲೆಲೂಯಾ, ಆಮೆನ್. ಪಕ್ಕದಲ್ಲಿ ಕೈ ಕೊಡಿ, ಕೋಪನ ಬಿಟ್ಬಿಡಿ. ಹಲ್ಲೆಲೂಯಾ, ಆಮೆನ್. ಜ್ಞಾನೋಕ್ತಿಗಳು 22:24 ಕೋಪಿಷ್ಟನ ಸಂಗಡ ಸಹವಾಸ ನಿನಗೆ ಬೇಡ, ನೀನು ಸಹವಾಸ ಮಾಡಿದ್ರೆ ನಿನಗೆ ವನವಾಸ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಕೋಪಿಷ್ಟನ ಸಂಗಡ ನೀನಿದ್ರೆ ನಿನ್ನ ಬಾಳು ಸೆರೆವಾಸ, ಅದೇ ವನವಾಸ.
ಒಂದು ಹಲ್ಲೆಲೂಯ ಹೇಳಿ. ಹಲೆ ದೇವರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯ. ಆಮೆನ್. ದೇವರ ವಾಕ್ಯ ಏನ್ ಹೇಳ್ತದೆ? 21ರಲ್ಲಿ 19 ಓದಮ್ಮ. ಕಾಡುವ ಜಗಳಗಂಟಿಯ ಸಹವಾಸಕ್ಕಿಂತಲೂ ಕಾಡಿನ ವಾಸವೇ ಲೇಸು. ಹಲ್ಲೆಲೂಯ. ಆಮೆನ್. ನೋಡಿ ಏನ್ ಹೇಳ್ತಾರೆ, ಅರ್ಥ ಆಯ್ತಾರ ನಿಮಗೆ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯ. ಕಾಡುವ ಜಗಳಗಂಟಿಯ ಜೊತೆಗಿಂತಲೂ ಕಾಡಿನ ವಾಸವೇ ಲೇಸ. ನಮ್ಮ ಊರಲ್ಲಿ ಕಾಡು ಕಡಿಮೆ, ಬೆಂಗಳೂರಲ್ಲಿ ಕಾಡು ಅಂತಕ್ಕಂಥ ಉದ್ಯಾನವನ ಪಾರ್ಕ್ ಇದೆ. ನೀವೇನಾದ್ರು ಜಗಳ ಮಾಡಿ ಕೋಪ ಮಾಡಿದ್ರೆ ಯಜಮಾನ್ರು ಯಾರಾಗ ಏನು ಮಾಡ್ತಾರೆ, ಬರಬೇಕಾದ್ರೆ ಸ್ವಲ್ಪ ಹೊತ್ತು ಪಾರ್ಕ್ನಲ್ಲಿ ಹೋಗಿ ವಿಶ್ರಾಂತಿ ತಗೊಳ್ತಾ ಇರ್ತಾರೆ. ಸೊ ಇಷ್ಟು ಬೇಗ ಹೋಗ್ಬಿಟ್ಟು ಇವಳ ಹತ್ರ ಮುಖ ತೋರ್ಸೋಕ್ಕಿಂತ ಜಗಳ ಮಾಡೋಕ್ಕಿಂತ ಟೈಮ್ ಆಗಲಿ, ಎಲ್ಲ ಊಟ ಮಾಡಲಿ, ಆಮೇಲೆ ಮೆತ್ತಿಗೆ ಹೋಗೋಣ ಅಂತ ಬರ್ತಾರೆ. ಪಾರ್ಕಲ್ಲಿ ಕುತ್ಕೊಂಡೇ ಇರ್ತಾರೆ. ಹಾಗಾಗಿ ಹೇಳ್ತಾರೆ, ಹಾಗಾದ್ರೆ ಮನೇಲಿ ಇರ್ತಕ್ಕಂಥ ನಾವು ಹೇಗಿರಬೇಕು? ನಾವು ಪ್ರೀತಿಯಿಂದ ಇರಬೇಕು. ಏನೇ ಸಂದರ್ಭಗಳು, ಕಷ್ಟಗಳು, ನಷ್ಟಗಳು, ವೇದನೆಗಳು ಬರಲಿ, ಆದರೂ ಕೂಡ ನಾವು ಹೇಗಿರಬೇಕು? ಕೋಪ ಇರಬಾರ್ದು. ಆ ಕೋಪವನ್ನು ತೆಗೆದಾಕಬೇಕು. ಆಗ ನಾವು ಕೋಮಲವಾಗಿ ನಡ್ಕೊಳ್ಬೇಕು. ಕರಗಳನ್ನು ತಟ್ಟಿ ಕರ್ತನ ಮಹಿಮೆ ಪಡಿಸುವಾಗ ಅದಕ್ಕಾಗಿ ದೇವರು ಹೇಳ್ತಾನೆ, ಆ ಕೋಪ ನಿಮಗೆ ಬೇಡ. ಹಲ್ಲೆಲೂಯ. ಇಂಗ್ಲಿಷ್ನಲ್ಲಿ ಆಂಗರ್ ಅಂತಾರೆ. ಆಂಗರ್ ಮುಂದುಗಡೆ ಡಿ ಹಾಕಿದ್ರೆ ಡೇಂಜರ್. ಒಂದೇ ಒಂದು ಅಕ್ಷರ ಆಂಗರ್ ಮುಂದುಗಡೆ ಡಿ ಹಾಕಿ ಡೇಂಜರ್. ನೀನು ಬಾಳು ಡೇಂಜರ್ ಆಗ್ಬಿಡ್ತದೆ. ಹಲ್ಲೆಲೂಯ. ಆಮೇಲೆ ನಿನಗೆ ಆಂಗರ್ ಬಂತು ಅಂತ ನಿನ್ನ ಬಾಳು ಏನಾಯ್ತು? ಡೇಂಜರ್. ಎಲ್ಲದರಲ್ಲೂ ಡೇಂಜರ್. ಅದಕ್ಕಾಗಿ ಕೋಪ ಬೇಡ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಎಷ್ಟು ಜನ ಅಂತೀರಾ? ಹಲ್ಲೆಲೂಯ. ಆಮೇಲೆ ಇನ್ನೊಂದು ಹೇಳುವ, ಜ್ಞಾನೋಕ್ತಿಗಳು 30:33. ಹಾಲು ಕಡೆಯುವುದರಿಂದ ಏನ್ ಬರುತ್ತೆ? ಬೆಣ್ಣೆ. ಮೂಗು ಹಿಂಡುವುದರಿಂದ ಏನ್ ಬರುತ್ತೆ? ರಕ್ತ. ಕೋಪ ಕಲಕುವುದರಿಂದ ಜಗಳ. ಹಾಲು ಕರೆದ್ರೆ ಏನ್ ಬರುತ್ತೆ? ಬರತ್ತಾ ಇಲ್ವಾ? ಎಷ್ಟು ಜನ ಕರೆದಿದ್ದೀರಾ? ಹಲ್ಲೆಲೂಯ. ಕರೆದಿದ್ದೀರಾ ಇಲ್ವಾ? ಹಲ್ಲೆಲೂಯ. ಆಮೇಲೆ ಬೆಣ್ಣೆ ಬರುತ್ತೆ. ಮೂಗಿಂಡು ನೋಡಿ ಸರಿಯಾಗಿ ಆ ಗುಂಡಿನ ಬರುತ್ತೆ, ರಕ್ತ ಬರ್ತದೆ. ಹಲ್ಲೆಲೂಯ. ಆಮೇಲೆ ಅದೇ ತರ ಕೋಪ ಕಲಕುವುದರಿಂದ ಜಗಳ. ಇದು ಬೈಬಲಲ್ಲಿ ಇದೆ. ಓದಿಮ್ಮ 30:33. ಹಾಲು ಕಡೆಯುವುದರಿಂದ ಬೆಣ್ಣೆ, ಮೂಗು ಹಿಂಡುವುದರಿಂದ ರಕ್ತ, ಕೋಪ ಕಲಕುವುದರಿಂದ ಜಗಳ. ಆಮೆನ್. ಹಲ್ಲೆಲೂಯ. ನೀವು ಕೋಪ ಪಡ್ತಕ್ಕಂಥವರಾದರೆ ನಿಮ್ಮ ಬಾಳಿನಲ್ಲಿ ಪರದಾಟ. ನೀವು ಕೋಪ ಇಲ್ಲದೆ ಇದ್ರೆ ನಿಮಗೆ ಕೊಂಡಾಟ ಬೇಕಾ? ಪರದಾಟ ಬೇಕಾ? ನಿಮಗೆ ಬಿಟ್ಟಿದ್ದು. ಒಂದು ಹಲ್ಲೆಲೂಯ. 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 ಆಮೆನ್. ಅನೇಕರು ಇವತ್ತು ಪರದಾಡ್ತಾರೆ. ಯಾಕೆ? ಕೋಪದಿಂದ ಊಟ ಇಲ್ಲ, ಕೋಪದಿಂದ ಮನೆ ಇಲ್ಲ, ಕೋಪದಿಂದ ಸ್ವಂತ ಬಂಧ ಬಳಗ ಎಲ್ಲ ದೂರ. ಯಾಕೆ? ಚಿಕ್ಕ ವಿಷಯಗಳಿಗೆ ಕೋಪ. ಹಲ್ಲೆಲೂಯ. ಬಿಟ್ಕೊಟ್ಬಿಡಿ. ಸ್ವಲ್ಪ ಸಮಾಧಾನವಾಗಿ ಇರಿ. ಅವ್ರು ಹೇಳಿ ಬಿಡಿ. ಹಲ್ಲೆಲೂಯ. ಅದರಿಂದ ನಿಮ್ ಕೂದಲು ಏನಾರು ಹೋಯ್ತಾ? ಇಲ್ಲ. ಹಲ್ಲೆಲೂಯ. ಹಾಗಾಗಿ ಅದರಿಂದ ನಿಮಗೆ ಲಾಸ್ ಆಯ್ತಾ? ಇಲ್ಲ. ಇದರಿಂದ ಎಲ್ಲಿಂದ ಬರ್ತದೆ? ನಿಮ್ಮ ಮಾಂಸದಲ್ಲಿ ಇರ್ತಕ್ಕಂಥ ವೈರಾಗ್ಯ, ಆ ಕೋಪ, ಆ ಬಿಸಿ ರಕ್ತ ಬರ್ತಕ್ಕಂಥದ್ದು, ಅಲ್ಲಿಂದ ಬರ್ತಕ್ಕಂಥದ್ದು. ಇದನ್ನೆಲ್ಲವನ್ನ ನಾಶ ಮಾಡ್ರಿ. ಕರ್ತನಲ್ಲಿ ಯಾರು ಬರ್ತಾರೆ, ಯೇಸುವನ್ನ ಯಾರು ನಂಬ್ತಾರೆ, ಅವರಲ್ಲಿ ಇಂತಹ ಕೋಪ, ಕೆಟ್ಟ ಕೋಪಗಳು ಬರಲೇಬಾರದು. ಒಳ್ಳೆ ಕೋಪ ಇದೆ. ಹಲ್ಲೆಲೂಯ. ಆಮೆನ್. ಶಾಲೆಗೆ ಹೋಗು. ಆಮೆನ್. ಆಲಯಕ್ಕೆ ಬಾ. ಕೆಟ್ಟ ಅಭ್ಯಾಸಗಳನ್ನು ಬಿಡು. ಯೇಸು ಸ್ವಾಮಿ ಒಂದು ದಿನ ಆಲಯಕ್ಕೆ ಬಂದರು. ಅಲ್ಲಿ ಮಾರುವವರು ಕೊಳ್ಳು ತಕೊಂಡ್ರು, ಎಲ್ಲರಿದ್ರು. ಅವ್ರಿಗೆ ಅದೇನ್ ಮಾಡಿದ್ರು? ಚಾಟಿ ತಗೊಂಡು ಅಲ್ಲಿ ಮಾರ್ತಕ್ಕಂಥ ಆ ಟೇಬಲ್ ಎಲ್ಲವನ್ನು ಕೆಳಗಡೆ ತಳ್ಳಿದ್ರು. ಇದು ಒಳ್ಳೆ ಕೋಪ. ಹಲ್ಲೆಲೂಯ. ಆಮೆನ್. ಅದು ಮಾತ್ರವಲ್ಲ, ಯೇಸು ಸ್ವಾಮಿ ಇನ್ನೊಂದು ಸಾರಿ ನಾನು ನೋಡುವಾಗ ಮಾರ್ಕನ ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 1-5 ವಾಕ್ಯಗಳು ಅಲ್ಲಿ ನೋಡ್ಬೇಕಾರೆ ಅಲ್ಲಿ ಒಬ್ಬ ಓದ್ರಿ ನೋಡುವ 3:3. ಆತನು ಕೈ ಬತ್ತಿದವನಿಗೆ ಎದ್ದು ನಡುವೆ ಬಾ ಎಂದು ಹೇಳಿ ಅವರಿಗೆ, ಸಬ್ಬತ್ ದಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ? ಮೇಲನ್ನು ಮಾಡುವುದೋ ಕೇಡನ್ನು ಮಾಡುವುದೋ? ಪ್ರಾಣವನ್ನು ಉಳಿಸುವುದೋ ತೆಗೆಯುವುದೋ ಎಂದು ಕೇಳಲು ಅವರು ಸುಮ್ಮನಿದ್ದರು. ಆಗ ಆತನು ಅವರ ಮನಸ್ಸು ಕಲ್ಲಾಗಿರುವುದನ್ನು ಕಂಡು ದುಃಖಪಟ್ಟು ಕೋಪದಿಂದ ಸುತ್ತಲೂ ಅವರನ್ನು ನೋಡಿ ಆ ಮನುಷ್ಯನಿಗೆ, ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಕೈ ವಾಸಿಯಾಯಿತು. ಆಮೆನ್. ಏನಕ್ಕೆ? ಗುಣ ಹೊಂದಲಿಕ್ಕೆ, ಸೌಖ್ಯ ಹೊಂದಲಿಕ್ಕೆ, ಒಳ್ಳೇದಾಗಲಿಕ್ಕೆ ನೀನು ಕೈ ಚಾಚು ಅಂತ ಹೇಳಿದ್ಯಾರೋ? ಕೋಪದಿಂದ ಯೇಸು ಸ್ವಾಮಿ ಹೇಳ್ತಾರೆ, ಪ್ರಾರ್ಥನೆ ಮಾಡು, ಬೈಬಲ್ ಓದು, ಪಾಪವನ್ನು ಬಿಡು. ಈ ಒಳ್ಳೆ ರೀತಿ ಕೋಪ ಉಪಯೋಗಿಸ್ಬೋದು, ಆದ ಕೆಟ್ಟ ರೀತಿಗೆ ಕೆಟ್ಟ ಕೋಪ ಬೇಡಗಳು ಬೇಡ. ಆದ್ರಿಂದ ನಿಮ್ಗೆ ಹೇಳಿದೆ, ಎಲ್ಲಾ ಕೋಪಗಳು ಪಾಪವಲ್ಲ. ಹಲ್ಲೆಲೂಯ. ಆಮೆನ್. ಅದ್ರಲ್ಲಿ ಒಳ್ಳೆ ಕೋಪನ ಇದೆ, ಕೆಟ್ಟ ಕೋಪನ ಇದೆ. ನಮಗೆ ಒಳ್ಳೆ ಕೋಪನ ಇಟ್ಕೊಳ್ಬೇಕು. ಹಲ್ಲೆಲೂಯ. ಆಮೆನ್. ಇವತ್ತು ಶಾಲೆಗೆ ಯಾಕೆ ಹೋಗ್ಲಿಲ್ಲ? ಇವತ್ತು ಪಾಠ ಬರ್ದಿಯಾ? ಇವತ್ತು ಆಲಯಕ್ಕೆ ಬಂದಿಯಾ? ಓದಿದ್ಯಾ? ಈ ಪಾಪ ಕೃತಿಗಳು ಯಾಕೆ? ಅದನ್ನು ಬಿಡು ಅಂತೇಳಿ ಮಕ್ಕಳನ್ನ ನಾವು ಶಿಕ್ಷಿಸಬಹುದು. ಹಲ್ಲೆಲೂಯ. ಮಕ್ಕಳನ್ನು ಶಿಕ್ಷಿಸಬೇಕು ಬೆತ್ತದಿಂದ. ಹಲ್ಲೆಲೂಯ. ಆದರೆ ಸಾಯಲಿಕ್ಕೆ ಹೊಡಿಬಾರ್ದು, ಬದುಕಲಿಕ್ಕಾಗಿ ಹೊಡಿಬೇಕು. ಜೀವಿಸಲಿಕ್ಕಾಗಿ, ಬಾಳು ಕೊಡಲಿಕ್ಕಾಗಿ ಅವರಿಗೆ ಬೆತ್ತವನ್ನು ಉಪಯೋಗಿಸಬೇಕು, ಸಾಯಲಿಕ್ಕಲ್ಲ. ಹಲ್ಲೆಲೂಯ. ಎಷ್ಟು ಜನ ಅಂತೀರಾ? ಹಲ್ಲೆಲೂಯ. ಆಮೆನ್. ಹಲ್ಲೆಲೂಯ. ಹಾಗಾಗಿ ಹೇಳ್ತಾರೆ, ಆ ಕೋಪವನ್ನು ತೆಗೆದಾಕ್ರಿ. ನಿಮ್ಮ ಕಹಿ, ಕೋಪ, ಕ್ರೋಧ, ದೂಷಣೆ ತೆಗೆದಾಕ್ರಿ ಬಾಯಿಂದ. ಕರ್ತನ ಮಕ್ಕಳ ಬಾಯಲ್ಲಿ ದೂಷಣೆ ಬರಬಾರ್ದು. ಪಕ್ಕದ ಕೈ ಕೊಟ್ಟು ಹೇಳಿ, ನಿಮ್ಮ ನಾಲಿಗೆ ಬಾಯಿಂದ ಒಂದು ಕೆಟ್ಟ ಮಾತು ಬರಬಾರ್ದು. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ.
ಒಂದು ಕೆಟ್ಟು ನಾವು ಯಾರ ಮಕ್ಕಳು? ಪವಿತ್ರ ಮನುಷ್ಯನೊಳಗೆ ಈ ಕೋತಿ ತರ ಬುದ್ಧಿ, ಕೋಪದ ಬುದ್ಧಿ ಬರಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್. ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಆದಾಮ್ ಮತ್ತೆ ಅವ್ವಳಿಗೆ ಮೊದಲು ಹುಟ್ಟಿದ ಮಗನ ಹೆಸರು ಏನು? ಕಾಯನು. ಆ ಕಾಯನು ಕೊಲೆಗಾರನಾದ. ಯಾಕೆ? ಕೋಪ. ಯಾಕೆ ಕೋಪ ಗೊತ್ತಾ? ಅವನ ತಮ್ಮ ಯಾರ ಹೆಸರೇನು? ಹೇಬೆಲ್. ಅಣ್ಣ ತಮ್ಮ ಇಬ್ರು ಆರಾಧನೆ ಮಾಡ್ಲಿಕ್ಕೆ ಬಂದಿದ್ದಾರೆ, ಇಬ್ರು ಕಾಣಿಕೆ ತಂದಿದ್ದಾರೆ, ಇಬ್ರು ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ, ಇಬ್ರು ಒಂದೇ ತಾಯಿ ಮಕ್ಕಳು, ಇಬ್ರು ಒಂದೇ ತಂದೆ ಮಕ್ಕಳು, ಇಬ್ರು ಒಂದೇ ಗುಡಿಗೆ ಬಂದಿದ್ದಾರೆ, ಇಬ್ರು ಎಲ್ಲಿಗೆ ಬಂದಿದ್ದಾರೆ? ಆರಾಧನೆ ಮಾಡ್ಲಿಕ್ಕೆ ಬಂದಿದ್ದಾರೆ, ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಈ ಆರಾಧನೆ ಮಾಡೋ ಸಮಯದಲ್ಲಿ ಹಲ್ಲೆಲೂಯಾ, ಆಮೆನ್, ಈ ಹೇಬೆಲ್ನ ಕಾಣಿಕೆಯನ್ನ ಕರ್ತನು ಸ್ವೀಕರಿಸಿದರು, ಆದರೆ ಕಾಯಿನ ಕಾಣಿಕೆಯನ್ನ ಸ್ವೀಕರಿಸಲಿಲ್ಲ. ಇದನ್ನು ಅರಿತಂತಹ ತಿಳಿದಂತವನು ಅವನೇನ್ ಮಾಡ್ದ? ತಮ್ಮನ ಮೇಲೆ ಕೋಪಗೊಂಡು ತಮ್ಮನನ್ನ ಕೊಲೆ ಮಾಡ್ದ. ಎಲ್ಲಿಗೆ ಬಂದಿದ್ದಾರೆ? ಆರಾಧನೆಗೆ. ಮಾಡೋ ಕೆಲಸ ಏನು? ಕೊಲೆ. ಬರ್ತಕ್ಕಂಥ ಆಲಯ ಯಾವುದು? ಒಂದೇ. ಮನೆಯಲ್ಲಿ ಜಗಳ. ಹಲ್ಲೆಲೂಯಾ. ಇದರಿಂದ ಅವನಿಗೆ ಏನಾಯ್ತು? ಹಲ್ಲೆಲೂಯಾ. ಆ ವಾಕ್ಯ ಓದ್ಬೇಕಾದ್ರೆ 4:5 ಓದಮ್ಮ. ಹೇಬೆಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಅವನ ಮುಖ ಏನಾಯ್ತು? ಕಳೆ. ಅವನ ಮುಖ ಕರಡಿ ತರ ಆಗ್ಬಿಡ್ತು, ಅವನ ಮುಖ ಕೋತಿ ತರ ಆಗ್ಬಿಡ್ತು. ಹಲ್ಲೆಲೂಯಾ, ಒಂದು ಹಲ್ಲೆಲೂಯಾ ಹೇಳಿ. ಹಲ್ಲೆಲೂಯಾ. ಒಬ್ಬ ಮನುಷ್ಯ ಕೋಪದಲ್ಲಿದ್ದಾಗ ಈ ನರನಾಡಿಗಳೆಲ್ಲ ಹಿಂಗಿರಲ್ಲ, ಕುದಿತಾ ಇರ್ತದೆ. ನೋಡಿ ಏನ್ ಚೇಂಜ್ ಆಗ್ತದೆ ನರನಾಡಿಗಳೆಲ್ಲ. ಹೌದಾ ಇಲ್ವಾ? ಹೌದಂತೀರಾ ಇಲ್ವಾ? ಹೌದಾ ಇಲ್ವಾ? ಅದಕ್ಕೆ ಹೇಳಿದ್ದು, ನೀವು ಕೋಪಗೊಂಡಾಗ ಫೋಟೋ ಹಿಡ್ಕೊಳ್ಳಿ ನಿಮ್ಮನ್ನೇ ಮೊದಲು ಅಂತ. ಹಲ್ಲೆಲೂಯಾ. ಇಲ್ಲೇನ್ ಹೇಳ್ತಾರೆ? ಅವನ ನರನಾಡಿಗಳು ಬದಲಾಯ್ತಂತೆ. ಈ ನರನಾಡಿ ಕೋಪಗೊಂಡಿದ್ರಿಂದ, ಆ ದೇಶ ಬಂದಿದ್ರಿಂದ, ಆ ಒಂದು ಆವೇಶವನ್ನು ಬಂದ್ರಿಂದ ಏನ್ ಮಾಡ್ದ? ಹೋದ, ಕತ್ತಿ ತಗೊಂಡ, ಸ್ವಂತ ತಮ್ಮನ್ನೇ ಕಡ್ದು ಹಾಕದ. ಇವತ್ತು ಎಷ್ಟೋ ಜನ ಆರಾಧನೆಗೆ ಬರ್ತೀರಾ, ಆರಾಧನೆ ಮಾಡ್ತೀರಾ, ಮನೇಲಿ ಹೋಗಿ ಯಾರನ್ನ ಏನ್ ಕಡಿತೀರಾ ಗೊತ್ತಿಲ್ಲಪ್ಪ. ಹಲ್ಲೆಲೂಯಾ. ಅದಕ್ಕೆ ಹೇಳಿದ್ದು ಕೋಪ ಬೇಡ. ಅದಕ್ಕೆ ಅವನ ಆತರ ಮಾಡಿದ್ದಕ್ಕೆ ದೇವರು ಅವನಿಗೆ ಏನ್ ಹೇಳಿದ್ರು ಗೊತ್ತಾ? 4:12. ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ಇನ್ನು ಮುಂದೆ ನಿನಗೆ ಫಲ ಸಿಗಲ್ಲ. ನೀನು ಕೋಪದಲ್ಲಿ ನಡೆದುದರಿಂದ ಆರಾಧನೆಗೆ ಬರ್ತೀಯಾ, ಕರೆಕ್ಟು, ಆರಾಧನೆ ಮಾಡಿದೀಯಾ, ಕಾಣಿಕೆ ಕೊಟ್ಟಿದೀಯಾ, ನಿನ್ನಲ್ಲಿ ಕೋಪ ಮಾಡಿ ಇಂತಹ ಕೃತ್ಯಗಳನ್ನ ನೀನು ಮಾಡಿದ್ರಿಂದ, ಎಸಗಿದ್ರಿಂದ, ನೀನು ಏನೇ ಪ್ರಯತ್ನ ಪಟ್ಟಿದ್ರು ಅಲಮಾರಿನೇ ನೀನು. ಹಲೋ ಹಲೋ, ನೀನು ಎಷ್ಟೇ ಓಡೋ, ಏನೋ ದೇವರು ಹೋಗಲಿ, ನಾನು ಇವನಿಗೆ ಜೀವ ಕೊಟ್ಬಿಟ್ಟಿದ್ದೀನಿ, ಬದುಕ್ಬಿಟ್ಟಿದ್ದೀನಿ ಅಂತೇಳಿ ಏನೋ ಸ್ವಲ್ಪ ತಿನ್ನಲಿಕ್ಕೆ ಊಟ, ಉಡ್ಲಿಕ್ಕೆ ಬಟ್ಟೆ, ಇರ್ಲಿಕ್ಕೆ ಮನೆ ಅಷ್ಟೇ. ಬೆಳವಣಿಗೆ, ಅಭಿವೃದ್ಧಿ ಎಲ್ಲ ನಿನಗೆ ಸಿಗಲ್ಲ, ಫಲನೇ ಸಿಗಲ್ಲ. ಯಾಕೆ? ನಿನ್ನಲ್ಲಿರ್ತಕ್ಕಂಥ ಕೋಪನೇ ನಿನ್ನನ್ನು ಹಾಳು ಮಾಡ್ತಾ ಇರೋದು. ಕಾಯನನ ಮುಖ ಭಾವನೆ ಏನಾಯ್ತು? ಬೇರೆ ಆಯ್ತು, ಬದಲಾವಣೆ ಆಯ್ತು. ಅವನ ನರ ನಾಡಿಗಳು, ಮಾಂಸ ಖಂಡಗಳು ಪ್ರತಿಯೊಂದು ಬದಲಾವಣೆ ಆಯ್ತು. ಯಾಕೆ? ಕೋಪದಿಂದ. ದೇವರು ಏನ್ ಹೇಳ್ತಿದ್ದಾರೆ ಅಲ್ಲಿಂದ? 14 ಓದಮ್ಮ. ನೀನು ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ, ನಿನ್ನ ಸಾನ್ನಿಧ್ಯವು ತಪ್ಪಿತು. ಆಮೇಲೆ ಏನಾಯ್ತು? ಸಾನ್ನಿಧ್ಯ ತಪ್ಪಿತು, ಕಾಂಟ್ಯಾಕ್ಟ್ ತಪ್ಪಿತು, ದೂರ ಹೋದ, ಹೊರಗಟ್ಟಿಸಿದ್ರು, ಅಲಮಾರಿ ಆದ. ಯಾಕೆ? ಕೋಪದಿಂದ. ಯಾಕೆ ಬಾಳಿನಲ್ಲಿ ಕಷ್ಟ? ಯಾಕೆ ದುಃಖ? ಯಾಕೆ ವೇದನೆ? ಇವತ್ತು ಎಷ್ಟು ಜನ ಹಲ್ಲೆಲೂಯಾ ಕೋಪದಿಂದ ಮನೆ ಬಿಟ್ಟು ಹೋಗ್ತಾರೆ. ದೇವರು ಏನ್ ಹೇಳ್ತಿದ್ದಾರೆ? ಆಮೆನ್. ಕೋಪದಿಂದ ಅವನ ಅಲಮಾರಿ ಆದ, ಕೋಪದಿಂದ ಹೊರಗೋದ, ಕೋಪದಿಂದ ಆ ಮನೆಯಿಂದ ತಳ್ಳಲ್ಪಟ್ಟ, ಕೋಪದಿಂದ ಡೈವರ್ಸ್, ಕೋಪದಿಂದ ಮನೆ ಬಿಟ್ಟೋದ್ರು, ಕೋಪದಿಂದ ಗಂಡನ್ ಬಿಟ್ಟೋದ್ರು, ಕೋಪದಿಂದ ಹೆಂಡತಿ ಬಿಟ್ಟೋದ್ರು, ಕೋಪದಿಂದ ತಂದೆ ತಾಯಿ ಬಿಟ್ರು, ಕೋಪದಿಂದ ಕೊಲೆ ಮಾಡಿದ್ರು, ಕೋಪದಿಂದ ಇವನು ಕೋಪದಿಂದ ಹೊರಗೋದ. ಅವನ ಬಾಳ ಏನಾಯ್ತು? ಬದುಕು ಏನಾಯ್ತು? ಕೋಪ, ಆವೇಶ, ನಷ್ಟ ಯಾರಿಗೆ? ನಮಗೆ. ಹಾಗಾಗಿ ದೇವರು ಹೇಳ್ತಾರೆ, ಕೋಪ ಬೇಡ, ಮೃದುವಾಗಿ ಮಾತಾಡಿ. ಹಲ್ಲೆಲೂಯಾ. ಆಮೇಲೆ ಟೀ ನಿಮಗೆ ಹಾಕ್ಕೊಡ್ತಾರೆ ಮನೆಯಲ್ಲಿ, ಸಕ್ಕರೆ ಇಲ್ಲ ಅಂತ ಹೇಳಿದ್ರೆ ಏನನ್ಬೇಕು? ಏನಿದು ಟೀ ಮಾಡಿದ್ಯಾ, ಕುಡಿದು ನೋಡು ಮಜ್ಲ ಅನ್ನೋದಲ್ಲ. ಆಹಾ, ಸಕ್ಕರೆ ಇಲ್ಲ ಅಂದ್ರೂ ಕೂಡ ಎಂತ ಟೀ ಮಾಡಿದ್ಯಮ್ಮ ಅಂದ್ರೆ ಆಕೆ ಏನ್ ಮಾಡ್ತಾಳೆ ಗೊತ್ತಾ? ಹೌದೇನ್ರಿ, ಸಕ್ಕರೆ ಇಲ್ಲೇನ್ರಿ, ಹಾಕೊಡ್ತೀನಿ ರೀ, ಸಾರಿ ರೀ, ಅದು ಇದು ಹೇಗಿದೆ, ಅದು ಹೇಗಿದೆ. ನಾನು ಹೇಳೋದು ಅರ್ಥ ಆಯ್ತಾ? ಎಷ್ಟು ಚೆನ್ನಾಗಿ ಅರ್ಥ ಆಯ್ತು. ಹಲ್ಲೆಲೂಯಾ. ಆಮೇಲೆ ಅನ್ನದಲ್ಲಿ, ಊಟದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ, ಏನು ಉಪ್ಪಿದ್ಯಾ ನೋಡಿದ್ಯಾ? ಏಯ್, ಬುದ್ಧಿ ಇದೆ ನಿನ್ಗೆ? ಏನ್ ಮಾಡ್ತೀಯಾ ದಂಡಪಿಂಡ?
ಅದರಲ್ಲ, ಆಹಾ ನಮ್ಮನೆ ಇನ್ಮೇಲೆ ಉಪ್ಪೇ ಬೇಡ ಅಮ್ಮ, ದುಡ್ಡು ಉಳಿತಾಯ ಮಾಡಿದ್ಯಾ ಅಂತ ಈ ರೀತಿ 2 ಮಾತು ನುಡಿದ್ ನೋಡ್ರಿ. ಆಹಾ ಅದೆಂಥ ಸಂತೋಷ. ಮೋಸೆ ಜೀವನದಲ್ಲಿ ದೇವರವನಿಗೆ ಹೇಳಿದ್ರು, ನೀನು ಹೋಗಿ ಬಂಡೆ ನೋಡ್ಬಿಟ್ಟು ಮಾತಾಡಪ್ಪ, ಬಂಡೆ ಹೊಡಿಬೇಡ ಅಂತೇಳಿ. ಆ ಜೊತೆಯಲ್ಲಿದ್ದ ಇಸ್ರಾಯೇಲ್ ಜನರು 40 ವರ್ಷ ಜೊತೆ ಬಂದ್ರಲ್ಲ, ಅವರಿಗೆ ತಡೆಯೋಕ್ಕಾಗಲಿಲ್ಲ. ಇವನ್ನ ಕೋಪನ ಎಬ್ಬಿಸ್ಬಿಟ್ರು. ನನ್ನ ಜೊತೆ ಬಂದಿದ್ದೆ ವೇಸ್ಟು, ಆಲಯಕ್ಕೆ ಬರೋದೇ ವೇಸ್ಟು, ಅದು ಬರೋದು ಅಂತೇಳಿ. ದೇವ್ರು ಹೇಳಿದ್ರು, ನೀವು ಹೋಗಿ ಮಾತಾಡು ಸಾಕಂತ ಹೇಳಿದ್ರು. ಇವನೇನು ಮಾಡ್ದ, ಇವರೆಲ್ಲ ಇವನ ಕೋಪನ ಬರಮಾಡ್ಬಿಟ್ರು. ಹೋಗ್ಬಿಟ್ಟು ಕೋಪದ 2 ಸತಿ ಬಂಡೆನ ಹೊಡೆದ್ಬಿಟ್ಟ. ನೀರು ಬಂತು, ಆಶೀರ್ವಾದ ಬಂತು. ಆದರೆ ಮೋಸೆಗೆ ಆರೋಣ ಏನು ಹೇಳಿದ್ರು ಗೊತ್ತಾ, ನೀವು ಮಾತ್ರ ಕಾನಾನ್ ಪ್ರವೇಶಿಸಲ್ಲ ಅಂದ್ಬಿಟ್ರು. ಕಾರಣ ಏನು? ಕೋಪ. ಕೋಪ. ಹಲ್ಲೆಲೂಯಾ, ಆಮೆನ್. ಅದಕ್ಕೆ ನಾನು ನಿಮಗೆ ಹೇಳೋದು, ಕೋಪ ನಮಗೆ ಬೇಡ. ಕೋಪದಿಂದ ಲಾಭ ಹೊಂದಿದವರು ಯಾರು ಇದ್ದೀರಾ? ಇಲ್ಲ. ಕೋಪದಿಂದ ನಷ್ಟ, ಕಣ್ಣೀರು, ವೇದನೆ. ಹಲ್ಲೆಲೂಯಾ. ಮಗಳು ಒಂದು ಹೇಳ್ಬೋದು, ಹೆಂಡತಿ ಒಂದು ಹೇಳ್ಬೋದು. ಒಂದು ಕುಟುಂಬ ಆದಮೇಲೆ ಒಂದು ಅಪ್ ಆ್ಯಂಡ್ ಡೌನ್ ಇರತ್ತೆ. ಕೆಲವು ಕಾರ್ಯಗಳು ಬಿಟ್ಕೊಡ್ಬೇಕು, ಕೆಲವು ಕಾರ್ಯಗಳನ್ನ ಸರಿಪಡಿಸ್ಬೇಕು. ಎಲ್ಲವನ್ನು ದೊಡ್ಡದು ಮಾಡ್ಕೊಂಡು ಹೋಗಬಾರ್ದು. ತಾಳ್ಮೆ ಬೇಕು, ಎಲ್ಲವನ್ನ ಸಹಿಸ್ಕೋಬೇಕು. ಒಂದು ಗಂಡ ಹೇಳ್ಬೋದು, ಒಂದು ಹೆಂಡತಿ ಹೇಳ್ಬೋದು, ಒಂದು ಮಕ್ಕಳು ಹೇಳ್ಬೋದು, ಒಂದು ತಂದೆ ತಾಯಿ ಹೇಳ್ಬೋದು, ಒಂದು ಅತ್ತೆ ಹೇಳ್ಬೋದು. ಹಲ್ಲೆಲೂಯಾ, ಆಮೆನ್. ನಿನ್ನ ಗಂಡನ ತಾಯಿ ಹೇಳ್ಬೋದು, ಹೆಂಡತಿಯ ತಾಯಿ ಒಂದು ಹೇಳ್ಬೋದು. ಅದಕ್ಕೆ ನಿಮ್ಮ ಮನೆಗೆ ಹೋಗಬೇಡ, ಅವ್ರ ಮನೆಗೆ ಹೋಗಬೇಡ, ಅವರಿಗೆ ಸಹಾಯ ಮಾಡಬೇಡ, ಅವ್ರು ತಿರುಗಿ ನೋಡಬೇಡ. ನಿಮ್ಮ ಅಮ್ಮ ಮಾತನ ಮನೆಗೆ ಬಂದರೆ ಮತ್ತೆ ಅಷ್ಟೇ. ಇಂಥ ಡೈಲಾಗ್ಗಳು ತುಂಬ ಇರ್ತದೆ. ಹಲ್ಲೆಲೂಯಾ, ಆಮೆನ್. ಹಾಗಾಗಿ ಹೇಳ್ತಾ ಇದ್ದಾರೆ, ಎಲ್ಲಿಂದ ಬರ್ತದೆ? ಕೋಪದಿಂದ. ಹಲ್ಲೆಲೂಯಾ. ಹಾಗಾಗಿ ದಯವಿಟ್ಟು ಇವತ್ತಿನಿಂದ ಆ ಕೋಪವನ್ನು ಬಿಟ್ಬಿಡುವ.